ಹೋಗಬೇಕಾದ್ರೆ ಯಾವೆಲ್ಲ ಕಾನ್ಸೆಪ್ಟ್ ಓದಬೇಕು ಅಂತ ಹೇಳಿ 5 ಸೆಟ್ ಮಾಡಲ್ ಕ್ವಶನ್ ಪೇಪರನ್ನು ಹಾಕಿದ್ದೆ. ನಮ್ಮ ಉದ್ದೇಶ ಒಟ್ಟಾರೆ ಕಾನ್ಸೆಪ್ಟ್ ನಿಮಗೆಲ್ಲ ಅರ್ಥ ಆಗಬೇಕು, ಈಸಿ ಆಗಬೇಕು, ಹೆಚ್ಚು ಸ್ಕೋರ್ಗಳನ್ನು ಪಡಿಬೇಕು. ಎಲ್ಲ ವಿಷಯಗಳಲ್ಲಿ ನಮ್ಮಲ್ಲಿ ಇದೇ ಥರದ ಉತ್ತಮ ಗುಣಮಟ್ಟದ ವಿಡಿಯೋಗಳಿದ್ದಾವೆ. ಸೊ ದಯಮಾಡಿ ನಮ್ಮ ವಿಡಿಯೋವನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮೊದಲ ಪ್ರಶ್ನೆ, ಒಂದು ವಿದ್ಯುತ್ ಬಲ್ಬನ್ನು 220 ವೋಲ್ಟ್ ಮತ್ತು 100 ವ್ಯಾಟ್ ಎಂದು ನಮೂದಿಸಲಾಗಿದೆ. ಈ ಬಲ್ಬ್ 110 ವ್ಯಾಟ್ನಲ್ಲಿ ಕಾರ್ಯನಿರ್ವಹಿಸಿದರೆ ಅದರಲ್ಲಿ ಬಳಕೆಯಾದ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ ಉತ್ತರ 25 ವ್ಯಾಟ್. ಪ್ರಶ್ನೆ 2, ಆಕಾಶದ ಬಣ್ಣ ನೀಲಿಯಾಗಿ ಕಾಣಲು ಕಾರಣ ಏನು ಅಂತ ಕೇಳಿದರೆ ಉತ್ತರ ಬೆಳಕಿನ ಚದುರುವಿಕೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 3, ಜಲಚರಗಳು ಉಸಿರಾಟದ ವೇಗವು ನೆಲಚರಗಳಿಗಿಂತ ವೇಗವಾಗಿರ್ತದೆ ಏಕೆ? ಉತ್ತರ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇದೆ. ಪ್ರಶ್ನೆ 4, ಮೊಗ್ಗುವಿಕೆ ಮೂಲಕ ಲೈಂಗಿಕ ಸಂತಾನೋತ್ಪತ್ತಿ ನಡೆಸೋ ಜೀವಿ ಅಂತ ಕೇಳಿದರೆ ಉತ್ತರ ಈಸ್ಟ್. 5, ಇವುಗಳಲ್ಲಿ ಸಸ್ಯ ಹಾರ್ಮೋನು ಯಾವುದು ಅಂತ ಕೇಳಿದರೆ ಸೈಟೋಕೈನಿನ್ ಅನ್ನೋದು ರೈಟ್ ಆನ್ಸರ್. ಸೌರ ಕುಕ್ಕರ್ಗಳಿಗೆ ಗಾಜಿನ ಮುಚ್ಚಳವಿರ್ತದೆ ಏಕೆ ಅಂತ ಕೇಳಿದ್ದಾರೆ. ಉಷ್ಣ ಸೌರ ಕುಕ್ಕರ್ನಿಂದ ಹೊರ ಹೋಗುವಂತೆ ತಡೆಯುತ್ತದೆ ಅನ್ನೋದು ಉತ್ತರ ಅಲ್ಲಿ ಬರೀಬೇಕು. 7ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪದಗಳು ಮಂಡಲದಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನು ಪ್ರತಿನಿಧಿಸೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ IR² ಅನ್ನೋದು ಸರಿಯಾಗಿದೆ. 8, ಈ ಕೆಳಗಿನವುಗಳಲ್ಲಿ ಜೀವ ವಿಕಾಸದ ದೃಷ್ಟಿಕೋನದಿಂದ ನಾವು ಹೆಚ್ಚು ಸಂಬಂಧಿಸಿರೋದು ಅಂತ ಕೇಳಿದರೆ ಒಬ್ಬ ಚೀನಿ ಶಾಲಾ ಬಾಲಕ ಅನ್ನೋದು ರೈಟ್ ಆನ್ಸರ್. ಇನ್ನು ಒಂದೇ ಅಂಕದ ಪ್ರಶ್ನೆಗಳಲ್ಲಿ ವಿದ್ಯುತ್ ಕೋಶ ಮತ್ತು ವಿದ್ಯುತ್ ಬಲ್ಬ್ಗಳ ಸಾಂಕೇತಿಕ ಚಿಹ್ನೆ, ಇದು ವಿದ್ಯುತ್ ಕೋಶ, ಇದು ವಿದ್ಯುತ್ ಬಲ್ಬ್. 10ನೇ ಪ್ರಶ್ನೆ, ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದರೇನು? ನೋಡಿ, ಒಂದು ಮಂಡಲಕ್ಕೆ ಲಗತ್ತಾದ ಕಾಂತಕ್ಷೇತ್ರ ಬದಲಾದಾಗ ವಿದ್ಯುತ್ ಚಾಲಕ ಬಲ ಮಂಡಲದಲ್ಲಿ ಪ್ರೇರಿತವಾಗ್ತದೆ. ಇದೇ ವಿದ್ಯಮಾನಕ್ಕೆ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಕರಿತೀವಿ. 11ನೇ ಪ್ರಶ್ನೆ, ಕಣ್ಣಿನ ಭಾಗವಾದ ಸಿಲಿಯರಿ ಸ್ನಾಯುಗಳ ಕಾರ್ಯವನ್ನು ತಿಳಿಸಿ. ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯ ಕ್ರಿಯೆಯು ಸಿಲಿಯರಿ ಸ್ನಾಯುಗಳಿಂದ ಹಿಗ್ಗುತ್ತದೆ. 12, ಸಂಪೀಡಿತ ನೈಸರ್ಗಿಕ ಅನಿಲ ಬಳಕೆಗೆ ಹೆಚ್ಚು ಉತ್ತಮ ಹೇಗೆ? ಇದು ಪರಿಶುದ್ಧ ಇಂಧನವಾಗಿದ್ದು ವಾಹನಗಳಲ್ಲಿ ಹೆಚ್ಚು ಬಳಕೆ ಮಾಡೋದ್ರಿಂದ ಮಾಲಿನ್ಯವನ್ನು ತಡೆಯಬಹುದು. ಇನ್ನು ತಟಸ್ಥೀಕರಣ ಕ್ರಿಯೆ ಅಂದರೆ ಏನು? ಪ್ರತ್ಯಾಮ್ಲದ ಪರಿಣಾಮವನ್ನು ಆಮ್ಲ ಶೂನ್ಯಗೊಳಿಸುತ್ತದೆ ಮತ್ತು ಈ ಕ್ರಿಯೆಯಲ್ಲಿ ಲವಣ ಮತ್ತು ನೀರು ಉಂಟಾಗ್ತದೆ. ಇದನ್ನೇ ತಟಸ್ಥೀಕರಣ ಕ್ರಿಯೆ ಅಂತೀವಿ. ಆಮ್ಲ ಪ್ಲಸ್ ಪ್ರತ್ಯಾಮ್ಲ = ಲವಣ ಪ್ಲಸ್ ನೀರು ಅನ್ನೋದು ಬರಿಬೇಕು. ಮಿಶ್ರಲೋಹ ಎಂದರೆ ಏನು ಅಂತ ಒಂದಂಕದ ಪ್ರಶ್ನೆ ಇದೆ. 2 ಅಥವಾ 2ಕ್ಕಿಂತ ಹೆಚ್ಚು ಲೋಹಗಳು ಅಥವಾ ಲೋಹ ಅಲೋಹಗಳ ಸಮರೂಪ ಮಿಶ್ರಣಕ್ಕೆ ಮಿಶ್ರಲೋಹ ಅಂತ ಕರಿತೀವಿ. 15ನೇ ಪ್ರಶ್ನೆ, ಸೈಕ್ಲೋಹೆಕ್ಸೇನ್ನ ರಚನಾ ಸೂತ್ರವನ್ನು ಬರಲಿಕ್ಕೆ ಕೇಳಿದ್ರು. ಇದು ಸೈಕ್ಲೋಹೆಕ್ಸೇನ್ನ ರಚನಾ ಸೂತ್ರ ಇದೆ. ಓಕೆನಾ? ಎಸ್. ಮುಂದೆ ದ್ಯುತಿ ಸಂಶ್ಲೇಷಣೆಯ ಸಮೀಕರಣ, ಇದು ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಸಲ ಕೇಳ್ತಾ ಇದ್ದಾರೆ. 6CO2 + 12H2O, ಕ್ಲೋರೋಫಿಲ್ ಮತ್ತು ಸೌರ ಬೆಳಕು ಇದ್ರೆ C6H12O6 + 6O2 + 6H2O ಅನ್ನೋದು ಬರಿಬೇಕು. 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 17, ಮಾನವನಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಕಾರಣವಾದ 2 ಪ್ರಮುಖ ವ್ಯವಸ್ಥೆಗಳು ಯಾವುವು? ನರವ್ಯೂಹ ವಿದ್ಯುತ್ ಆವೇಗಗಳ ಮೂಲಕ, ನಿರ್ನಾಳ ಗ್ರಂಥಿಗಳು ಹಾರ್ಮೋನುಗಳ ಮೂಲಕ. ಅಥವಾ ಅಧ್ಯಯನವೊಂದರ ಪ್ರಕಾರ ತಿಳಿಬಣ್ಣದ ಕಣ್ಣುಗಳಿರುವ ಮಕ್ಕಳು ತಿಳಿಗಣ್ಣಿನ ಪೋಷಕರನ್ನು ಹೊಂದಿರುತ್ತಾರೆಂದು ತಿಳಿದು ಬಂದಿದೆ. ಇದನ್ನಾಧರಿಸಿ ತಿಳಿಗಣ್ಣಿಗೆ ಕಾರಣವಾದ ಗುಣ ಪ್ರಬಲವೇ ದುರ್ಬಲವೇ, ಏಕೆ ಅಥವಾ ಏಕಲ್ಲ? ತಿಳಿಗಣ್ಣಿಗೆ ಕಾರಣವಾದ ಗುಣ ಪ್ರಬಲ, ಏಕೆಂದರೆ ಮೊದಲನೇ ಪೀಳಿಗೆಯಲ್ಲಿ ಯಾವಾಗಲೂ ಪ್ರಬಲವಾದ ಗುಣವೇ ವ್ಯಕ್ತವಾಗ್ತದೆ. 18, ತಾಮ್ರದ ರೋಧಶೀಲತೆಯು 1.62 × 10⁻⁸ ಓಮ್ಸ್ ಆಗಿದೆ. ಈ ಹೇಳಿಕೆ ಅರ್ಥವೇನು ಅಂತ ಕೇಳಿದ್ದಾರೆ. ಅಂದರೆ 1 ಮೀಟರ್ ಉದ್ದ ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ 1 n² ಆಗಿರುವ ತಾಮ್ರದ ತಂತಿಯು ವಿದ್ಯುತ್ ಪ್ರವಾಹಕ್ಕೆ ಒಡ್ಡುವ ರೋಧ 1.62 × 10⁻⁸ ಓಮ್ಸ್ ಆಗಿದೆ. 19, ಲವಣ ದ್ರಾವಣದ ಮೂಲಕ ವಿದ್ಯುತ್ ವಾಹಕತೆಯನ್ನು ಪರೀಕ್ಷಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ. ಸೊ ಚಿತ್ರ ಬರೆದು ಈ ಕಡೆ ಬ್ಯಾಟರಿ, ಬಲ್ಬ್, ಸ್ವಿಚ್, ಬೀಕರ, ಗ್ರಾಫೈಟ್ ದಂಡ, ಪರೀಕ್ಷೆ ಮಾಡಬೇಕಿರುವ ಲವಣ ದ್ರಾವಣ ಅಂತ ಬರಿಬೇಕಿತ್ತು. 20ನೇ ಪ್ರಶ್ನೆ, ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಎಮಿಮೀಟರ್ ಮತ್ತು ಪ್ಲಗ್ ಕೀಯೊಂದಿಗೆ ರಚಿಸಲಾದ ವಿದ್ಯುತ್ ಮಂಡಲದ ರೇಖಾಚಿತ್ರ ಬರೆಯಿರಿ ಅಂತ ಕೇಳಿದರೆ. ಸೊ ಇದು ಒಂದು ಸರಳವಾಗಿರ್ತಕ್ಕಂಥ ವಿದ್ಯುತ್ ಮಂಡಲದ ರೇಖಾಚಿತ್ರನೇ ಆಗಿತ್ತು. 21, ವಸ್ತುವನ್ನು ಪಿನ ಮಸೂರದ 2F1 ನಲ್ಲಿ ಇಟ್ಟಾಗ ಉಂಟಾಗೋ ಪ್ರತಿಬಿಂಬ ತೋರಿಸೋ ರೇಖಾಚಿತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ B
F2 2F2 B A A M N. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತು, ರೇ ಡಯಾಗ್ರಾಮ್ಗಳನ್ನು ಕಲಿತು ಪ್ರಾಕ್ಟೀಸ್ ಮಾಡಿ ಬರಿಬೇಕಿತ್ತು. 22, ನೀವು ಹೆಚ್ಚು ಪರಿಸರ ಸ್ನೇಹಿಯಾಗಲು ನಿಮ್ಮ ಹವ್ಯಾಸಗಳಲ್ಲಿ ಮಾಡಿಕೊಳ್ಳಬೇಕಾದ ಬದಲಾವಣೆಗಳು ಏನು? ನೋಡಿ, ಹೆಚ್ಚು ಪರಿಸರ ಸ್ನೇಹಿ ಆಗಬೇಕಾದ್ರೆ ಪರಿಸರ ಸಂರಕ್ಷಣೆ ಮತ್ತು ಮಾಲಿನ್ಯರಹಿತವಾಗಿರುವಂತೆ ನೋಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ನವೀಕರಿಸಬಹುದಾದ ಮತ್ತು ವಿಘಟನೆಗೊಳ್ಳುವ ಸಂಪನ್ಮೂಲ ಬಳಕೆಗೆ ಒತ್ತು ನೀಡಬೇಕು. ಪ್ಲಾಸ್ಟಿಕ್ ಬದಲು ಪೇಪರ್ ಬಳಸಬೇಕು. LPG, ಸೌರಶಕ್ತಿ ಮತ್ತು ಪವನ ಶಕ್ತಿಗಳನ್ನು ಬಳಕೆ ಮಾಡಬೇಕು ಅನ್ನೋದು ಇತ್ತು. ಇನ್ನು ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರ ಕೇಳಿದ್ದಾರೆ. ಇಲ್ಲಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಒಳಗೊಂಡ ಸೂಕ್ಷ್ಮಜೀವಿಗಳನ್ನು ವಿಘಟಕ ಅಂತ ಕರಿತೀವಿ. ಇವು ಸತ್ತ ಜೀವಿಯ ಅವಶೇಷಗಳು ಮತ್ತು ತ್ಯಾಜ್ಯಗಳಂಥ ಸಂಕೀರ್ಣ ಪದಾರ್ಥಗಳನ್ನು ಸರಳ ನಿರವಯುವ ವಸ್ತುಗಳನ್ನಾಗಿ ವಿಭಜಿಸುತ್ತದೆ. ತನ್ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಈ ನಿರವಯವ ವಸ್ತುಗಳು ಪುನಃ ಸಸ್ಯಗಳಿಂದ ಬಳಸಲ್ಪಡ್ತವೆ. ಹೀಗೆ ವಿಘಟಕಗಳು ಪರಿಸರದಲ್ಲಿ ವಸ್ತುಗಳ ಚಕ್ರೀಯ ಚಲನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅಂತ ನೀವು ಬರಿಬೇಕಿತ್ತು. 23ನೇ ಪ್ರಶ್ನೆ ಇದೆ. ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಎಂದು ಏಕೆ ಪರಿಗಣಿಸಲಾಗಿದೆ? ಉತ್ತರ, ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳ ಮೈಟೊಕಾಂಡ್ರಿಯಾದಲ್ಲಿ ಆಕ್ಸಿಜನ್ನೊಂದಿಗೆ ಉತ್ಕರ್ಷಣ ಕ್ರಿಯೆಗೆ ಒಳಗಾಗಿ ಶಕ್ತಿಯನ್ನು ಒದಗಿಸುತ್ತದೆ. ಈ ಉಷ್ಣ ಬಿಡುಗಡೆಯಾಗುವುದರಿಂದ ಉಸಿರಾಟವನ್ನು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಇಲ್ಲೊಂದು ಸಮೀಕರಣ ಬರೀಬೇಕು. C6H12O6 + 6O2 6CO2 + 6H2O + ಶಕ್ತಿ ಅನ್ನೋದನ್ನು ನೀವೇನು ಮಾಡಬೇಕಾಗ್ತದೆ ಅಂತಂದ್ರೆ ಅಲ್ಲಿ ಬರಿಬೇಕಾಗ್ತದೆ. ಪ್ರಶ್ನೆ 24, ಬಲಗೈ ಹೆಬ್ಬೆರಳಿನ ನಿಯಮವನ್ನು ನಿರೂಪಿಸಿರಿ. ಇಲ್ಲಿ ಬಲಗೈಯಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಹಿಡಿದಿರುವಿರಿ ಎಂದು ಭಾವಿಸಿ. ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು, ಉಳಿದ 4 ಬೆರಳುಗಳು ಕಾಂತಕ್ಷೇತ್ರದ ಬಲರೇಖೆಗಳ ದಿಕ್ಕನ್ನು ಸೂಚಿಸುತ್ತದೆ. ಇದೇ ಬಲಗೈನ ಹೆಬ್ಬೆರಳಿನ ನಿಯಮ. 3 ಅಂಕದ ಪ್ರಶ್ನೆಗಳಲ್ಲಿ 25, ಸರಣಿ ಕ್ರಮದಲ್ಲಿರುವ 3 ರೋಧಕಗಳನ್ನು ಹೊಂದಿರುವ ವಿದ್ಯುನ್ಮಂಡಲದ ಚಿತ್ರ ಬರೆಯಿರಿ. ಸಂಯೋಜನೆಯ ರೋಧವನ್ನು ಸೂಚಿಸುವ ಸಮೀಕರಣವನ್ನು ಬರೆಯಿರಿ. 3 ರೋಧಕಗಳು R1, R2 ಮತ್ತು R3 ಆದಾಗ ಸರಣಿ ಕ್ರಮದಲ್ಲಿ ಅವುಗಳ ಜೋಡಣೆಯ ಸಂಯೋಜನೆಯ ರೋಧಕ R R1 + R2 + R3 ಆಗಿರ್ತದೆ ಅಂತ ತೆಗೆದ ಇಷ್ಟು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ನೆಕ್ಸ್ಟ್, ಒಂದು ಹೂವಿನ ನೀಳಛೇದ ನೋಟವನ್ನು ಸೂಚಿಸ್ತಕ್ಕಂಥ ಚಿತ್ರ ಬರೀರಿ ಅಂತ ಕೇಳಿದ್ರು. ಸೊ ಅದನ್ನು ಕೂಡ ಹೂವಿನ ನೀಳಛೇದದ ನೋಟದ ಚಿತ್ರ ತೆಗೆದು ದುಂಡಾಗಿ ಭಾಗವನ್ನು ಗುರುತಿಸಬೇಕು. ಪ್ರಶ್ನೆ 27, ದೂರದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸೋ ಮಸೂರ ಯಾವುದು? ಇದನ್ನು ಸೂಚಿಸೋ ರೇಖಾಚಿತ್ರ ಬರೀರಿ. ಇಲ್ಲಿ ದೂರದೃಷ್ಟಿ ದೋಷವನ್ನು ಸರಿಪಡಿಸಲು ಬಳಸೋ ಮಸೂರ ಪಿನ ಮಸೂರ. ಓಕೆನಾ? ಈ ಥರ ರೇ ಡಯಾಗ್ರಾಮನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ತೆಗಿಬೇಕಿತ್ತು. ಇನ್ನು ಆಯ್ಕೆ ಪ್ರಶ್ನೆ ಇದೆ. ಅದರಲ್ಲಿ ಈ ನಿಮ್ನ ದರ್ಪಣದಲ್ಲಿ ವಸ್ತುವಿನ ಸ್ಥಾನ C ಮತ್ತು F ನಡುವೆ ಇಟ್ಟಾಗ ಉಂಟಾಗೋ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೀರಿ. ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಈ ಥರ ರೇ ಡಯಾಗ್ರಾಮನ್ನು ನೀವು ಆಗಬೇಕು. ಅದರಲ್ಲಿ ಸ್ಥಾನ C ಇಂದ ದೂರ, ಗಾತ್ರ ದೊಡ್ಡದು, ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಇನ್ನು ಈ ಸಮೀಕರಣಗಳನ್ನು ಸರಿದೂಗಿಸಲಿಕ್ಕೆ ಕೇಳಿದ್ದಾರೆ. ಫಸ್ಟ್ ಇಕ್ವೇಶನ್ ನೋಡಿ, HNO3 + CaOH twice CaNO thrice whole twice + H2O ಅಂತ ಇದೆ. ಇದನ್ನು 2HNO3 + CaOH twice CaNO3 twice + 2H2O ಅಂತ ಬರಿಬೇಕಿತ್ತು. ಅದೇ ತರಹ NaOH + H2SO4 Na2SO4 + H2 ಇದೆ. ಇದನ್ನು 2NaOH + H2SO4 Na2SO4 + 2H2O ಅಂತ ಬರಿಬೇಕು. ಇನ್ನು ಥರ್ಡ್ ಅಲ್ಲಿ ಏನಿದೆ, NaCl + AgNO3 AgCl + NaNO3 ಅಂತಕ್ಕಂಥದ್ದು ಆಗಬೇಕಾಗಿತ್ತು. ಸೊ ಇದು ತಪ್ಪಾಗಿದೆ. ಇದು ಸರಿಪಡಿಸಿ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಒಂದು ಪ್ರಶ್ನೆ ಇದೆ ಮುಂದಿಂದು. HCl HNO3 ಇತ್ಯಾದಿಗಳು ಜಲೀಯ ದ್ರಾವಣದಲ್ಲಿ ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸ್ತವೆ. ಆದರೆ ಆಲ್ಕೋಹಾಲ್ ಮತ್ತು ಗ್ಲೂಕೋಸ್ನಂತಹ ಸಂಯುಕ್ತಗಳ ದ್ರಾವಣಗಳು ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸೋದು ಏಕೆ? ನೋಡಿ, ಆಮ್ಲ ನೀರಿನಲ್ಲಿ ಹೈಡ್ರೋನಿಯಂ ಅಯಾನುಗಳನ್ನು ಉತ್ಪತ್ತಿ ಮಾಡ್ತದೆ. ಆದ್ದರಿಂದ ಆಮ್ಲೀಯ ಗುಣ ಪ್ರದರ್ಶಿಸ್ತವೆ. ಆದರೆ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ಗಳು ನೀರಿನಲ್ಲಿ ಹೈಡ್ರೋನಿಯಂ ಅಯಾನುಗಳನ್ನು ಉತ್ಪತ್ತಿ ಮಾಡೋದಿಲ್ಲ. ಆದುದರಿಂದ ಆಮ್ಲೀಯ ಗುಣ ಪ್ರದರ್ಶಿಸ್ತವೆ ಅನ್ನೋದನ್ನು ಬರಿಬೇಕು. ಇನ್ನು ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸ ಕೇಳಿದರೆ, ಇದು ಸೋಡಿಯಂ ಇದೆ, ಇದು ಆಕ್ಸಿಜನ್, ಇದು ಮ್ಯಾಗ್ನೀಸಿಯಂ. ಸ್ವಲ್ಪ ಇದನ್ನು ಕೂಡ ತಾವುಗಳು ಕಲ್ಕೊಡ್ರಿ. ಇನ್ನು ಸ್ವಪೋಷಕ ಪೋಷಣೆ ಮತ್ತು ಪರಪೋಷಕ ಪೋಷಣೆಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಇಲ್ಲಿ ಸ್ವಪೋಷಕ ಪೋಷಣೆ ಅಂದರೆ ತಮ್ಮ ಆಹಾರ ತಾವೇ ತಯಾರಿಸ್ಕೊಳ್ತವೆ.
ಪರಪೋಷಕ ಅಂದರೆ ಆಹಾರ ಇತರ ಜೀವಿಗಳಿಂದ ತಯಾರಿಸ್ತಾವೆ. ಸ್ವಪೋಷಕದಲ್ಲಿ ಹಸಿರು ಕ್ಲೋರೋಫಿನ್ ಹೊಂದಿದೆ, ಪರಪೋಷಕದಲ್ಲಿ ಕ್ಲೋರೋಫಿನ್ ಇಲ್ಲ. ಸ್ವಪೋಷಕಗಳಿಗೆ ಉದಾಹರಣೆ ಎಲ್ಲ ಹಸಿರು ಸಸ್ಯಗಳು, ಶೈವಲಗಳು ಮತ್ತು ಬ್ಯಾಕ್ಟೀರಿಯಾಗಳು. ಪರಪೋಷಕಗಳಲ್ಲಿ ಎಲ್ಲ ಶಿಲೀಂಧ್ರಗಳು ಮತ್ತು ಪ್ರಾಣಿಗಳು. ಇಲ್ಲಿ ಪಚನಗೊಂಡ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರಳು ಹೇಗೆ ವಿನ್ಯಾಸಗೊಂಡಿದೆ ಅಂತ ಪ್ರಶ್ನೆ ಇದೆ. ನೋಡಿ, ಈ ಸಣ್ಣ ಕರುಳಿನ ಒಳಗೋಡೆಯ ಬೆರಳಿನ ಆಕಾರದ ವಿಲೈಗಳೆಂಬ ರಚನೆಯನ್ನು ಹೊಂದಿರ್ತವೆ. ಇವು ಆಹಾರ ಹೀರಿಕೊಳ್ಳುವ ಪ್ರದೇಶವನ್ನು ಹೆಚ್ಚಿಸ್ತವೆ. ವಿಲೈಗಳು ರಕ್ತನಾಳಗಳಿಂದ ಸಮೃದ್ಧವಾಗಿದ್ದು ಹೀರಿಕೊಂಡ ಆಹಾರವನ್ನು ಈ ರಕ್ತ ದೇಹದ ಎಲ್ಲ ಜೀವಕೋಶಗಳಿಗೂ ತಲುಪಿಸ್ತದೆ. ಇನ್ನು ಮುಂದೆ ಅಯೋಡಿನ್ ಯುಕ್ತ ಉಪ್ಪಿನ ಬಳಕೆಯನ್ನು ಏಕೆ ಶಿಫಾರಸು ಮಾಡ್ತಾರೆ ಅಂತ ಕೇಳಿದ್ದಾರೆ. ನೋಡಿ, ಈ ಥೈರಾಕ್ಸಿನ್ ಉತ್ಪತ್ತಿಯನ್ನ ಮಾಡಲಿಕ್ಕೆ ಥೈರಾಯ್ಡ್ ಗ್ರಂಥಿಗಳಿಗೆ ಅಯೋಡಿನ್ ಅಗತ್ಯವಾಗಿ ಬೇಕು. ನಮ್ಮ ಆಹಾರದಲ್ಲಿ ಅಯೋಡಿನ್ ಕೊರತೆಯಾದರೆ ನಾವು ಗಳಗಂಡ ರೋಗಕ್ಕೆ ತುತ್ತಾಗುವ ಸಂಭವ ಇದೆ. ಈ ರೋಗದ ಲಕ್ಷಣವೆಂದರೆ ಊದಿಕೊಂಡಿರುವ ಕುತ್ತಿಗೆ. ಈ ಕಾರಣದಿಂದ ಅಯೋಡಿನ್ ಯುಕ್ತ ಉಪ್ಪಿನ ಬಳಕೆಯನ್ನು ಶಿಫಾರಸನ್ನು ಮಾಡ್ತಾರೆ ಅಂತ ಬರೀಬೇಕಿತ್ತು. ಇನ್ನು 32ರಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅಥವಾ ಹೃಸ್ವಮಂಡಲ ಯಾವಾಗ ಉಂಟಾಗ್ತದೆ, ಈ ಭೂಸಂಪರ್ಕ ತಂತಿಯ ಕಾರ್ಯವೇನು ಅಂತ ಕೇಳಿದ್ದಾರೆ. ನೋಡಿ, ಈ ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಯಾಗಿ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರ್ತವೆ. ಸಜೀವ ತಂತಿಯ ಭೂಸಂಪರ್ಕ ತಂತಿಗೆ ಸಂಪರ್ಕಿಸಿದಾಗ ಭೂಮಿಯ ಆಳದಲ್ಲಿ ಹುದುಗಲಾಗಿರುವ ಭೂಸಂಪರ್ಕ ತಂತಿಯು ಮಂಡಲದಲ್ಲಿ ಬಳಸಲಾಗಿರುವ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಗಳಲ್ಲಿ ವಿದ್ಯುತ್ ಸೋರಿಕೆಯಾದಾಗ ಅದು ಈ ತಂತಿಯ ಮೂಲಕ ಭೂಮಿಗೆ ತಲುಪಿಸಿ ಕಡಿಮೆ ರೋಧವಿರುವ ವಿದ್ಯುತ್ ಪ್ರವಾಹವಿರುವ ಪಥವನ್ನು ಉಂಟು ಮಾಡ್ತದೆ. ಆದ್ದರಿಂದ ವಿಭವಾಂತರ ಭೂಮಿಯನ್ನು ವಿಭವಾಂತರಕ್ಕೆ ಸಮವಾಗಿರ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗೋದಿಲ್ಲ. ಸೌರ ಕುಕ್ಕರ್ನ ಅನುಕೂಲ ಮತ್ತು ಅನಾನುಕೂಲ ಕೇಳಿದ್ದಾರೆ. ಯಾವ ಸ್ಥಳದಲ್ಲಿ ಸೌರ ಕುಕ್ಕರ್ಗೆ ಬಳಸುವ ಮಿತಿ ಇದೆ ಅಂತ ಕೇಳಿದ್ದಾರೆ. ಅನುಕೂಲಗಳಲ್ಲಿ ಸೌರಶಕ್ತಿ ಬಳಸಿ ಆಹಾರ ತಯಾರಿಕೆ, ಹೆಚ್ಚು ನವೀಕರಣಗೊಳ್ಳುವ ಶಕ್ತಿ, ಅನಿಯಮಿತವಾಗಿ ಬಳಸಬಹುದು, ಪರಿಸರ ಸ್ನೇಹಿ, ಇದು ದುಬಾರಿ ಎಲ್ಲ. ಅನಾನುಕೂಲಗಳಲ್ಲಿ ಸೂರ್ಯನ ಕಿರಣ ಇಲ್ಲದಿದ್ದರೆ ಇದು ಉಪಯೋಗವಿಲ್ಲ, ಮೋಡ ಕವಿದ ದಿನಗಳಲ್ಲಿ ಇದು ಉಪಯೋಗ ಇಲ್ಲ. ಇನ್ನು ಕಡಿಮೆ ಅವಧಿ ಹೊಂದಿರೋ ಸ್ಥಳಗಳು, ವರ್ಷ ಪೂರ್ತಿ ಮೋಡದಿಂದ ಕೂಡಿದ ಸ್ಥಳಗಳಲ್ಲಿ ಸೋಲಾರ್ ಕುಕ್ಕರ್ಗಳು ಬಳಕೆ ಮಿತವಾಗಿದೆ ಅಂತ ಬರೀತಾರೆ. ಇನ್ನು ಮಾನವನ ಮಿದುಳಿನ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಇದೆ. ಸೊ ಮಾನವನ ಮಿದುಳಿನ ನೀಟಾಗಿ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸಬೇಕಿತ್ತು. ಇನ್ನು ವಾಷಿಂಗ್ ಸೋಡಾ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಎರಡೆರಡು ಉಪಯೋಗ ಕೇಳಿದ್ದಾರೆ. ವಾಷಿಂಗ್ ಸೋಡಾ ಗಾಜು, ಸಾಬೂನು, ಕಾಗದ ತಯಾರಿಕೆ, ನೀರಿನ ಶಾಶ್ವತ ಗಡಸುತನದ ನಿವಾರಣೆಗೆ. ಬಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಉಪಯೋಗಗಳಲ್ಲಿ ಆಟಿಕೆಗಳ ತಯಾರಿಕೆಯಲ್ಲಿ, ಮೂಳೆ ಮುರಿತಕ್ಕೆ ಆಧಾರವನ್ನು ಕೊಡಲಿಕ್ಕೆ ಕಾರಣ ಕೊಡಬೇಕು. ಸೊ ಫಸ್ಟ್ ನೋಡಿ, ಅಯಾನಿಕ್ ಸಂಯುಕ್ತಗಳು ಅತಿ ಹೆಚ್ಚು ಕರಗುವ ಬಿಂದುವನ್ನು ಹೊಂದಿವೆ ಅಂತ ಕೇಳಿದ್ದಾರೆ. ಕಾರಣ, ಅಯಾನಿಕ್ ಸಂಯುಕ್ತಗಳಲ್ಲಿ ಅಯಾನುಗಳ ನಡುವೆ ಅಯಾನಿಕ್ ಬಂಧ ಪ್ರಬಲವಾಗಿರ್ತದೆ. ಅದನ್ನು ಹೊಡೆಯಲು ಅತಿ ಹೆಚ್ಚು ಶಕ್ತಿ ಬೇಕಿರುವುದರಿಂದ ಹೆಚ್ಚಿನ ಕರಗುವ ಬಿಂದನ್ನು ಹೊಂದಿದೆ. ಎರಡನೇದು, ಬೆಳ್ಳಿಯ ಪಾತ್ರೆಯನ್ನು ಗಾಳಿಗೆ ತೆರೆದಿಟ್ಟಾಗ ಕಪ್ಪಾಗ್ತದೆ. ನೋಡಿ, ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ ಜೊತೆ ವರ್ತನೆಯನ್ನು ಮಾಡಿ ಮೇಲ್ಮೈ ಮೇಲೆ ಬೆಳ್ಳಿಯ ಸಲ್ಫೈಡನ್ನು ಉಂಟು ಮಾಡ್ತದೆ. ಮೂರನೇದು, ತಾಮ್ರದ ಪಾತ್ರೆಯನ್ನು ಗಾಳಿಗೆ ತೆರೆದಿಟ್ಟಾಗ ಹಸಿರು ಕಲೆಗಳು ಉಂಟಾಗ್ತದೆ ಅಂತ ಕೇಳಿದರೆ ಈ ತಾಮ್ರದ ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಮೇಲ್ಮೈ ಮೇಲೆ ತಾಮ್ರದ ಕಾರ್ಬೋನೇಟ್ ಉಂಟಾಗ್ತದೆ. ಲಾಸ್ಟ್ ಇದೆ, ಕಬ್ಬಿಣವನ್ನು ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ತುಕ್ಕು ಹಿಡಿತದೆ. ಅಂದರೆ ಕಬ್ಬಿಣ ತೇವಾಂಶಭರಿತ ಗಾಳಿಯಲ್ಲಿರುವ ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಉಂಟು ಮಾಡ್ತದೆ. ಇನ್ನು ನೋಡಿ, ಈ ಕೆಳಗಿನವುಗಳಿಗೆ ನಿರ್ಧರಿಸುವ ನಿಯಮ ಬರೀಬೇಕು. ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರ, ಇದು ಬಲಗೈ ಹೆಬ್ಬೆರಳಿನ ನಿಯಮ. ಇನ್ನು ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕ ತಂತಿಯನ್ನು ಕಾಂತಕ್ಷೇತ್ರಕ್ಕೆ ಲಂಬವಹಿಸಿದಾಗ ಅನುಭವಿಸುವ ಬಲ, ಫ್ಲೆಮಿಂಗನ ಎಡಗೈ ನಿಯಮ. 3, ಕಾಂತಕ್ಷೇತ್ರದಲ್ಲಿ ಸುರುಳಿಯ ಚಲನೆಯಿಂದ ಆದ ಪ್ರೇರಿತವಾದ ವಿದ್ಯುತ್ ಪ್ರವಾಹ, ಫ್ಲೆಮಿಂಗ್ನ ಬಲಗೈ ನಿಯಮ. ಲಾಸ್ಟ್, ವಿದ್ಯುತ್ ಜನಕದಲ್ಲಿ ಅಡಕವಾಗಿರುವ ತತ್ವ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಬರಿಬೇಕು. ಲಾಸ್ಟ್ ನಿಮಗೆ ಮೆಂಡಲಿಯವರವರ ಆವರ್ತಕ ಕೋಷ್ಟಕ ಮತ್ತು ಆಧುನಿಕ ಆವರ್ತಕ ಕೋಷ್ಟಕದ ವ್ಯತ್ಯಾಸ ಕೇಳಿದ್ದಾರೆ. ಅದನ್ನು ನೋಡಿ ಒಂದು 5 ವ್ಯತ್ಯಾಸಗಳನ್ನು ಬರಲಿಕ್ಕೆ ಬರಬೇಕು. ಸೊ ಲಾಸ್ಟ್ ಈ ಕ್ವಶನ್ ಕೇಳಿದ್ರು, 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧವನ್ನು ಹೊಂದಿರುವ ವಾಹಕವನ್ನು 6 ವ್ಯಾಟ್ನ ಶುಷ್ಕ ಕೋಶಕ್ಕೆ ಜೋಡಿಸಿದ ಚಿತ್ರ ಬರೀಬೇಕು. ಅದರಲ್ಲಿ ಮಂಡಲದ ಒಟ್ಟು ರೋಧ, ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ, ವಿದ್ಯುತ್ ದೀಪ ಮತ್ತು ವಾಹಕ ತುದಿಗಳ ನಡುವಿನ ವಿಭವಾಂತರ ಕಂಡುಹಿಡಿಯಬೇಕು. ವಿದ್ಯುತ್ ದೀಪದ ರೋಧ 20 ಓಮ್, ಸರಣಿಯಲ್ಲಿ ಜೋಡಿಸಿದ ವಾಹಕದ ರೋಧ R2 4 ಓಮ್, ಮಂಡಲದಲ್ಲಿ ಒಟ್ಟು ರೋಧ 20 ಮತ್ತು 4 ಕೂಡಿಸಿದಾಗ 24 ಓಮ್ ಆಗ್ತದೆ. ಇನ್ನು ಶುಷ್ಕ ಕೋಶದಲ್ಲಿ ಇರ್ತಕ್ಕಂಥದ್ದು ಕಂಡುಹಿಡಿಬೇಕಾದ್ರೆ ಎರಡು ಧ್ರುವಗಳ ನಡುವಿನ ವಿಭವಾಂತರ Phi = 6P. ಸೊ ಅದನ್ನು ಓಮ್ನ ನಿಯಮವಂತೆ ವಿದ್ಯುತ್ ಪ್ರವಾಹ I = V/Rs. ಸೊ 6 ವ್ಯಾಟ್ ಅಪಾನ್
24 ohms, there is a 0.25 ampere ಅಂತಕ್ಕಂತನ ಬರ್ತದೆ. ಇಷ್ಟಿತ್ತು ಸೈನ್ಸಲ್ಲಿ ಕ್ವಶನ್ ಪೇಪರ್. ತುಂಬ ಚೆನ್ನಾಗಿತ್ತು, ಸರಳ ಇತ್ತು. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.